ಕರ್ನಾಟಕ ರಾಜ್ಯ ದಲಿತ ಚೇತನ ದಿವಂಗತ ಲಕ್ಷ್ಮೀನಾರಾಯಣ್ ನಾಗವಾರ್ ಅವರ ಪುಣ್ಯ ಸ್ಮರಣೆ ಪ್ರಯುಕ್ತ ಜನವರಿ 12ರಂದು ತೀರ್ಥಹಳ್ಳಿಯಲ್ಲಿ ಬುದ್ಧನ ಕಡೆಗೆ ದಲಿತ ಸಂಘರ್ಷ ಸಮಿತಿ ನಡಿಗೆ ಎಂಬ ರಾಜ್ಯ ಮಟ್ಟದ ಜನಜಾಗೃತಿ ಸಮಾವೇಶ ಆಯೋಜಿಸಿದೆ ಎಂದು ಶಿವಮೊಗ್ಗ ಜಿಲ್ಲೆಯ ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಕೆ.ವಿ. ನಾಗರಾಜ್ ಹೇಳಿದರು. ಅವರು ಹಾಕಿಕೊಟ್ಟಂತಹ ದಾರಿಯಲ್ಲೇ ನಾವೆಲ್ಲರೂ ಸಾಗಬೇಕಂತಾನೆ ನಾವಿವತ್ತು ಇಲ್ಲಿ ನಾವು ಹೇಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಅವರು ಯಾವುದೇ ಒಂದು ಜಾತಿಗೋಸ್ಕರ ಹೋರಾಟ ಮಾಡಿಲ್ಲ. ಸಾಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕರ್ನಾಟಕ ರಾಜ್ಯದ ದಲಿತ ಸಂಘರ್ಷ ಸಮಿತಿ ಬೆಂಗಳೂರು ನಾಗವಾರ್ ಬಣದಿಂದ ತೀರ್ಥಹಳ್ಳಿ ಬಂಟರ್ ಭವನದಲ್ಲಿ ಹಮ್ಮಿಕೊಂಡಿರುವ ಬೃಹತ್ ಜನಜಾಗೃತಿ ಸಮಾವೇಶವನ್ನು ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಉದ್ಘಾಟಿಸುವವರು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರ ಶಾಸಕ ಅಬ್ಬಯ್ಯ ಪ್ರಸಾದ್ ಅವರು ನೆರವೇರಿಸುವರು. ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಬೆಂಗಳೂರು ಇದರ ರಾಜ್ಯ ನೂತನ ಸಂಚಾಲಕ ಕಾಮರಾವ್ ಘಾಟ್ಮೆ ವಹಿಸುವರು ಎಂದು ತಿಳಿಸಿದರು. ಒಂದು ಹಾಕಿಕೊಟ್ಟ ದಾರಿಯಲ್ಲೇ ನಾವು ನಡ್ಕೊಂಡು ಬರ್ತಾ ಇದ್ದೇವೆ. ಎಲ್ಲೇ ಅವರ ಹೆಸರಿಗೆ ಚ್ಯುತಿ ಬರದ ಹಾಗೆ ಯಾವುದೋ ಈ ಸಂಘಟನೆಗಳು ಏನೇನೋ ಮಾಡಬಹುದು, ಆದ್ರೆ ನಾಗವಾರ ಬಣದಲ್ಲಿ ನಾಗವಾರ ಅಂತ ಗುರುತಿಸಿಕೊಂಡಾಗ ಅವರ ಹೆಸರಿಗೆ ಕಳಂಕ ಬರಬಾರದು ಅನ್ನೋ ದೃಷ್ಟಿಯಿಂದ ನಾವು ಎಲ್ಲ ಜಿಲ್ಲೆಯಾದ್ಯಂತ ನಾವು ಮೂಲ ಎಲ್ಲ ತಾಲೂಕನ್ನು ಸಂಘಟಿಸುವ ಮೂಲಕ ಅವರ ಒಂದು ಹೆಸರನ್ನು ನಾವು ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಹಾಗೇನೆ ಇದೇ 12ನೇ ತಾರೀಕು ತೀರ್ಥಹಳ್ಳಿಯಲ್ಲಿ ಆಯೋಜಿಸಿರುವ ರಾಜ್ಯ ಮಟ್ಟದ ಜನಜಾಗೃತಿ ಸಮಾವೇಶಕ್ಕೆ ದಲಿತ ಪರ, ಸಾಮಾಜಿಕ ನ್ಯಾಯ ಪರವಿರುವ ಎಲ್ಲ ಮುಖಂಡರು, ಜನಸಾಮಾನ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವ ಮೂಲಕ ಸಮಾವೇಶ ಯಶಸ್ವಿಯಾಗಿ ಸಹಕರಿಸುವಂತೆ ಮನವಿ ಮಾಡಿದರು. ಸುದ್ದಿಗೋಷ್ಠಿಯಲ್ಲಿ ದಲಿತ ಸಂಘರ್ಷ ಸಮಿತಿ ನಾಗವಾರ್ ಬಣದ್ ಸಾಗರ್ ತಾಲೂಕ್ ಸಂಚಾಲಕ ಸುರೇಶ್ ಸ್ವಾಮಿ, ಅಣ್ಣಪ್ಪ ಕೆಳದಿಪುರ್, ಜಿಲ್ಲಾ ಪ್ರಮುಖರಾದ ರಾಧಾಕೃಷ್ಣ ಶಿಕಾರಿಪುರ್, ಬಸವರಾಜ್ ಶಿಕಾರಿಪುರ್, ಪರಮೇಶ್ವರ್, ಸುರೇಶ್ ಸಾಗರ್ ಮೊದಲಾದವರು ಉಪಸ್ಥಿತರಿದ್ದರು. ರವಿ, 9 ಲೈವ್ ನ್ಯೂಸ್, ಸಾಗರ್.